ವೆಂಕಟೇಶ್ ಅಯ್ಯರ್ ಅವ್ರನ್ನ ಆರ್ ಸಿ ಬಿದವರು ಈ ಸಲದ ಮಿನಿ ಆಕ್ಷನ್ ಒಳಗೆ 7 ಕೋಟಿ ಕೊಟ್ಟು ಖರೀದಿ ಮಾಡ್ಯಾರ. ಹೋದ್ ಸಲದ ಆಕ್ಷನ್ ಒಳಗು ವೆಂಕಟೇಶ್ ಅಯ್ಯರ್ ಅವ್ರನ್ನ ಆರ್ ಸಿ ಬಿದವರು 23 ಕೋಟಿ ತನಕ ಬಿಟ್ಟು ಮಾಡಿದ್ರು. ಅವಾಗ ಗೊತ್ತಾಗಿತ್ತು ಯಾಕೋ ವೆಂಕಟೇಶ್ ಅಯ್ಯರ್ ಮ್ಯಾಗ ಜಾಸ್ತಿ ಒಲವು ತೋರ್ಸಕತ್ತಾರ ಆರ್ ಸಿ ಬಿ ಅವ್ರ. ಲಾಸ್ಟ್ ಮೂಮೆಂಟ್ ಒಳಗೆ ಅವ್ರು KKR ಟೀಮಿಗೆ ಪಾಲಾಗಿದ್ರು. ಈ ಸಲದ ಆಕ್ಷನ್ ಒಳಗೆ ಅವ್ರನ್ನೇನು ತಗೋಬೇಕು ಅನ್ಕೊಂಡಿರಲ್ಲ ಅದನ್ನ ತಗೊಂಡ್ ಮುಗಿಸಿದ್ರು. ಕರೆ ಹೇಳ್ಬೇಕಾದ್ರೆ ವೆಂಕಟೇಶ್ ಅಯ್ಯರ್ ಅವರು 3 ರಿಂದ 3.5 ಕೋಟಿಗೆ ಆರ್ ಸಿ ಬಿ ಟೀಮ್ ಸಿಗ್ತಿದ್ರು. ಆದ್ರ ಆಕ್ಷನರ್ ಮಮತಾ ಸಾಗರ್ ಅವರು ಸ್ವಲ್ಪ ಆ ಫೈನಲ್ ಬಿಟ್ಟಿಂದ ಹೊಡಿಯೋದನ್ನ ಲೇಟ್ ಮಾಡಿದ್ರು. ಅದ್ರ ಸಲುವಾಗಿ KKR ಆದವ್ರು ಮತ್ತೆ ಬಿಡ್ ಮಾಡಾಕತ್ರು. ಅದು 7 ಕೋಟಿ ತಕ ಹೋಯ್ತು. ಅದಾದ್ಮೇಲೆ ವೆಂಕಟೇಶ್ ಅವರು ಫೈನಲ್ ಆಗಿ ನಮಗೆ ಸಿಕ್ಕರು. ಹಂಗ ನ್ಯೂಜಿಲೆಂಡ್ ಪ್ಲೇಯರ್ ಜಕಾಬ್ ಡಪಿಯನ್ ಅವ್ರನ್ನ ಬೇಸ್ ಪ್ರೈಸ್ 2 ಕೋಟಿಗೆ ಆರ್ ಸಿ ಬಿ ಟೀಮ್ ಬೈ ಮಾಡ್ತಿ. ಇಲ್ಲಿ ವೆಂಕಟೇಶ್ ಅಯ್ಯರ್ ಮತ್ತು ಜಕಾಬ್ ಡಪಿನ ಆರ್ ಸಿ ಬಿ ಟೀಮ್ ಬೈ ಮಾಡೈತಿ. ಈಗ ವೆಂಕಟೇಶ್ ಅಯ್ಯರ್ ಅವರು ರಜತ್ ಪಟ್ಟಿದಾರ್ ಸೇಮ್ ಟೀಮ್ಗೆ ಆಡ್ತಾರೆ. ಅಂದ್ರೆ ಮಧ್ಯಪ್ರದೇಶಕ್ಕೆ ಇಬ್ರು ಆಡ್ತಾರೆ. ಒಂಥರ ಫ್ರೆಂಡ್ಸ್ ಅದಾರ. ಹಂಗ ನಮ್ಗೆ ಒಬ್ಬ ಆಲ್ರೌಂಡರ್ ಸಿಕ್ಕರು. ಅಂದ್ರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುವಂತ ಒಬ್ರು ಆಲ್ರೌಂಡರ್ ಸಿಕ್ಕರು. ಇಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಒಳಗೆ ಆಡಿಸಿದ್ರೆ ನಮಗೆ ಎಕ್ಸ್ಟ್ರಾ ಬಾಲರ್ ಸಿಗ್ತಾರೆ, ಫಾರಿನ್ ಬಾಲರ್. ಅದ್ರ ಸಂಬಂಧ ವೆಂಕಟೇಶ್ ಅಯ್ಯರ್ ಅವ್ರಿಗೆ 7 ಕೋಟಿ ತಕ ಹೋಗಿ ತಗೊಂಡ್ರು. ವೆಂಕಟೇಶ್ ಅಯ್ಯರ್ ಅವ್ರ ಬೈ ಒಂದು ಬೆಸ್ಟ್ ಬೈ ಅನ್ಬೋದು. ಹಂಗ ಜಕಾಬ್ ಡಬ್ಬಿ ನಮಗೆ ಬೇಸ್ ಪ್ರೈಸ್ನಾಗ ಸಿಕ್ಕಾರ, ಅದು ಚಲೋನ. ನಮಗೆ ಈ ಸಲ ಕಡಿಮೆ ಪರ್ಸ್ ಇಟ್ಕೊಂಡು ಆಕ್ಷನ್ ಹೋಗಿದ್ವಲ್ಲ, ನಮಗೆ ಇಬ್ರು ಒಳ್ಳೆ ಪ್ಲೇಯರ್ ಸಿಕ್ಕಾರ. ಈಗ ನೀವು ಹೇಳ್ರಿ, ವೆಂಕಟೇಶ್ ಅಯ್ಯರ್ ಮತ್ತು ಜಕಾಬ್ ಡಬ್ಬಿನ ಆರ್ ಸಿ ಬಿ ಅವ್ರು ಖರೀದಿ ಮಾಡಿದ್ದು ನಿಮಗೆ ಸರಿ ಅನಿಸ್ತೀವಿ? ಅಕಸ್ಮಾತ್ ಅವ್ರ ಬದಲಿ ಬೇರೆ ಪ್ಲೇಯರ್ಸ್ ತಗೋಬೋದಾಗಿತ್ತು.